ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿದ್ದಾರೆ ವಿಶ್ವ ಚಾಂಪಿಯನ್. ನಮ್ಮ ಜೊತೆ ಬ್ರೇಕ್ಫಾಸ್ಟ್ ಮಾಡಲಿದ್ದಾರೆ ಭಾರತೀಯ ಆಟಗಾರರು. ಇವತ್ತು ಸ್ವದೇಶಕ್ಕೆ ಬಂದಿಳಿದ್ರು ಭಾರತೀಯ ಆಟಗಾರರು. ಅದ್ದೂರಿ ಸ್ವಾಗತವನ್ನ ಕೂಡ ಕೋರಲಾಯಿತು ಟೀಂ ಇಂಡಿಯಾಗೆ. ಐಟಿಸಿ ಹೋಟೆಲ್ ಮುಂದೆ ಡ್ಯಾನ್ಸ್ ಮಾಡೋದರ ಮೂಲಕ ಟೀಂ ಇಂಡಿಯಾ ಆಟಗಾರರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಉಪಹಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಭಾಂಗ್ರಾ ನೃತ್ಯಕ್ಕೆ ಹೆಜ್ಜೆ ಹಾಕಿ ಕ್ಯಾಪ್ಟನ್ ರೋಹಿತ್ ಕೂಡ ಬಹಳ ಸಂತಸ ವ್ಯಕ್ತಪಡಿಸಿದ್ರು. ಟೀಂ ಇಂಡಿಯಾ ವಿಶ್ವಕಪ್ ಗೆದ್ದ ನಂತರ ಅಂದ್ರೆ T20 ಚಾಂಪಿಯನ್ ಆದ ನಂತರ 3 ದಿನಗಳ ಕಾಲ ಬಾರ್ಬಡೋಸ್ನಲ್ಲಿ ಉಳಿಬೇಕಾಗಿತ್ತು. ಅಲ್ಲಿ ಹವಾಮಾನ ವೈಪರೀತ್ಯ ಇತ್ತು, ಮತ್ತೆ ಚಂಡಮಾರುತ ಎಫೆಕ್ಟ್ ಇದ್ದಿದ್ರಿಂದ ಭಾರತಕ್ಕೆ ಮರಳೋದಕ್ಕೆ ಆಗಿರಲಿಲ್ಲ. ಆದರೆ ಇಲ್ಲಿ ಅಭಿಮಾನಿಗಳು ಯಾವಾಗ ಟೀಂ ಇಂಡಿಯಾ ಆಟಗಾರರು ಕೈಯಲ್ಲಿ ವಿಶ್ವಕಪ್ ಹಿಡಿದು ಭಾರತಕ್ಕೆ ಮರಳುತ್ತಾರೋ ಅಂತ ಹೇಳಿ ದೇಶದಾದ್ಯಂತ ಕಾಯ್ತಾ ಇದ್ರು. ಈಗಾಗಲೇ ಸಾಕಷ್ಟು ಸಂಭ್ರಮಾಚರಣೆಗಳಾಗಿತ್ತಾದ್ರೂ ವರ್ಲ್ಡ್ ಕಪ್ ಜೊತೆಗೆ ಆಟಗಾರರು ಭಾರತಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಇನ್ನು ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡಬೇಕು ಅಂತ ಕ್ರಿಕೆಟ್ ಅಭಿಮಾನಿಗಳು ಕಾದಿದ್ರು. ಕೊನೆಗೂ BCCI ವಿಶೇಷ ವಿಮಾನದ ಮೂಲಕ ಆಟಗಾರರೆಲ್ಲರನ್ನ ಭಾರತಕ್ಕೆ ಕರೆತಂದಿದೆ. ದೆಹಲಿಯ ಏರ್ಪೋರ್ಟ್ ಅನ್ನ ಇವತ್ತು ಬೆಳಗ್ಗೆ ಅವರು ತಲುಪಿದ್ರು. ಸೊ ಆಗ ಏರ್ಪೋರ್ಟ್ನ ಸಮೀಪನೇ ವಿಶ್ವಕಪ್ ಗೆದ್ದು ವಿಶ್ವ ಚಾಂಪಿಯನ್ಸ್ ಆಗಿ ಭಾರತಕ್ಕೆ ಮರಳಿದಂತಹ ಆಟಗಾರರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಭಾಂಗ್ರಾ ನೃತ್ಯ ಮಾಡೋದ್ರ ಮೂಲಕ ಏರ್ಪೋರ್ಟ್ ಹೊರಗಡೆ ಎಲ್ಲ ಆಟಗಾರರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಳ್ಳಲಾಯಿತು. ಅದರ ದೃಶ್ಯಗಳು ಕೂಡ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಕಪ್ ಗೆದ್ದ ಸಂದರ್ಭದಲ್ಲೂ ಕೂಡ ಶುಭಾಶಯ ಕೋರಿ ಒಂದು ಟ್ವೀಟ್ ಮಾಡಿದ್ರು. ಭಾರತಕ್ಕೆ ಬರ್ತಿದ್ದ ಹಾಗೇನೆ ಮೊದಲ ಅಪಾಯಿಂಟ್ಮೆಂಟ್ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ. ಬರೋಬ್ಬರಿ 11 ವರ್ಷಗಳ ಬಳಿಕ ಮತ್ತೊಮ್ಮೆ T20 ವಿಶ್ವಕಪ್ ಅಂದ್ರೆ ವಿಶ್ವಕಪ್ ಅನ್ನು ಮುಡಿಗೇರಿಸಿಕೊಂಡಿರೋದು. T20 ವಿಶ್ವಕಪ್ ಗೆದ್ದಿದ್ದು 17 ವರ್ಷದ ನಂತರ. 2011ರಲ್ಲಿ ಮತ್ತೊಂದು ವಿಶ್ವಕಪ್ ಅನ್ನ ಟೀಂ ಇಂಡಿಯಾ ಗೆದ್ದಿತ್ತು. ಬಿಟ್ರೆ ಈ ಬಾರಿಯ T20 ಚಾಂಪಿಯನ್ಸ್ ಆಗಿ ಭಾರತ ಹೊರಹೊಮ್ಮಿರೋದ್ರಿಂದ ಇಡೀ ದೇಶದಾದ್ಯಂತ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ. ರೋಹಿತ್ ಪಡೆಗೆ ಭವ್ಯ ಸ್ವಾಗತ ಸಿಕ್ಕಿರೋದು ಇವತ್ತು ಭಾರತದಲ್ಲಿ. ಹೀಗಾಗಿ ಇವತ್ತು ಟೀಂ ಇಂಡಿಯಾ ಬರ್ತಾ ಇದ್ದ ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಅವರೊಟ್ಟಿಗೆ ಉಪಹಾರ ಸೇವನೆ ಮಾಡೋದಕ್ಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅದರಂತೆ ಈಗ ಟೀಂ ಇಂಡಿಯಾದ ಎಲ್ಲ ಆಟಗಾರರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. Relax. ಸೊ ನೋಡ್ತಾ ಇದ್ದೀರಾ, ಇವತ್ತು ಟೀಂ ಇಂಡಿಯಾ ಪ್ಲೇಯರ್ಸ್ ಭಾರತಕ್ಕೆ ಮರಳ್ತಾ ಇದ್ದ ಹಾಗೆ ಅವರಿಗೆ ಯಾವ ರೀತಿ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ. ಅಭಿಮಾನಿಗಳು ಎಷ್ಟು ಖುಷಿ ಸಂಭ್ರಮಾಚರಣೆಯಿಂದ ಅವರನ್ನ ಬರಮಾಡ್ಕೊಂಡಿದ್ದಾರೆ ದಾರಿಯುದ್ದಕ್ಕೂ ಅಂತ. ಏರ್ಪೋರ್ಟ್ನಲ್ಲಂತೂ ಅವರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಾಯಿತು. ಕೋಟ್ಯಂತರ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಕನಸು ಈ ಬಾರಿ ವಿಶ್ವಕಪ್ ಅನ್ನ ಭಾರತ ಮುಡಿಗೇರಿಸಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿದ್ದವರೆಷ್ಟು. ಅದೇ ರೀತಿ ಇಡೀ ಸರಣಿ ಪೂರ್ತಿ ಅಜೇಯವಾಗೇ ಇದ್ದು ಭಾರತ ಕೊನೆಗೂ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡೇ ಬಿಟ್ಟಿತ್ತು. T20 ವಿಶ್ವಕಪ್ ಸರಣಿ ಯುದ್ಧಕ್ಕೂ ಏಕೈಕ ಪಂದ್ಯವನ್ನು ಕೂಡ ಸೋತೇ ಇಲ್ಲ. ಒಂದೇ ಒಂದು ಪಂದ್ಯವನ್ನು ಕೂಡ ಸೋಲ್ದೆ ಟೀಂ ಇಂಡಿಯಾ ಈ ಬಾರಿ ಫೈನಲ್ಸ್ಗೆ ಲಗ್ಗೆ ಇಟ್ಟಿತ್ತು. ಆ ಕಡೆ ಸೌತ್ ಆಫ್ರಿಕಾ ಕೂಡ ಅಷ್ಟೇ ಅದೇ ರೀತಿ ಅಜೇಯವಾಗಿನೇ ಒಂದು ಪಂದ್ಯ ಸೋಲ್ದೇನೆ ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿತ್ತು. ಫಿನಾಲೆ ಇತ್ತಲ್ಲ ಆ ಕಾಳಗ, ಹಬ್ಬ ರೋಮಾಂಚನ ರಣರೋಚಕವಾಗಿತ್ತು. ಎಲ್ಲಿ ಪಂದ್ಯ ಕೈ ಚೆಲ್ಲೋಯ್ತೋ ಅನ್ನೋ ಅಂತಕ್ಕೆ ಹೋಗಿ ಅದಾದಮೇಲೆ ಮತ್ತೆ ಬೌಲರ್ಗಳ ಸಾಮರ್ಥ್ಯ ಸಾಬೀತುಪಡಿಸಿ ಪಂದ್ಯವನ್ನು ಭಾರತದ ಕಡೆ ವಾಲೋ ಹಾಗೆ ಮಾಡುವಲ್ಲಿ ಟೀಂ ಇಂಡಿಯಾ ರೋಹಿತ್ ಶರ್ಮಾ ನಾಯಕತ್ವ ಯಶಸ್ವಿಯಾಗಿತ್ತು. ಎಷ್ಟು ಅವತ್ತು ಅಭಿಮಾನಿಗಳ ಎದೆ ಬಡಿತ ಹೆಚ್ಚಾಗಿತ್ತು ಅಂದರೆ ಈ ಬಾರಿ ಭಾರತಕ್ಕೆ ವಿಶ್ವಕಪ್ ದೊರಕಲಿ ಅಂಥೇಳಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿದ್ರು, ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು ಲಕ್ಷಾಂತರ ಕ್ರಿಕೆಟ್ ಅಭಿಮಾನಿಗಳು. ಅಂದ್ಕೊಂಡ ಹಾಗೆ ಕೊನೆಗೂ ಅವತ್ತು ಬಾರ್ಬಡೋಸ್ನ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಅಂತಿಮವಾಗಿ ಟೀಂ ಇಂಡಿಯಾ ಆಟಗಾರರು ವಿಶ್ವ ಚಾಂಪಿಯನ್ಗಳಾಗಿ ಹೊರಹೊಮ್ಮಿದ್ರು, ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿದ್ರು. ಆ ಮೂಲಕ ಇದು 4ನೇ ಬಾರಿಗೆ ಒಟ್ಟು ICC ವಿಶ್ವಕಪ್ ಅನ್ನ ಟೀಂ ಇಂಡಿಯಾ ಗೆಲ್ತಾ ಇರೋದು. 1983ರಲ್ಲಿ, 2007, 2011, ನಂತರ 2024ರ T20 ವಿಶ್ವಕಪ್ ಅನ್ನ ಗೆದ್ದು ಮತ್ತೊಮ್ಮೆ ವಿಶ್ವ ಕ್ರಿಕೆಟ್ ಚಾಂಪಿಯನ್ಸ್ ಆಗಿ ಟೀಂ ಇಂಡಿಯಾ ಹೊರಹೊಮ್ಮಿದ್ದಾರೆ. ಬಾರ್ಬಡೋಸ್ನಲ್ಲೇ 3 ದಿನ ಉಳಿಬೇಕಾಯಿತು. ಒಟ್ಟು 4 ವಿಶ್ವಕಪ್ಗಳನ್ನು ಗೆದ್ದಿರೋದು. ಅದರಲ್ಲಿ 2011ರಲ್ಲಿ ಗೆದ್ದಿದ್ದು
ಒನ್ ಡೇ ಇಂಟರ್ನ್ಯಾಷನಲ್ ವಿಶ್ವಕಪ್ಪನ್ನು 2007ರಲ್ಲಿ ಗೆದ್ದಿದ್ದು T20 ವಿಶ್ವಕಪ್ಪನ್ನು. ಸೊ 17 ವರ್ಷಗಳ ಬಳಿಕ T20 ವಿಶ್ವಕಪ್ ಗೆದ್ದಿರೋದು. ಬಟ್ 2011ರಲ್ಲೂ ಕೂಡ ವರ್ಲ್ಡ್ ಕಪ್ ಗೆದ್ದು ವಿಶ್ವ ಚಾಂಪಿಯನ್ಸ್ ಆಗಿದ್ರು. ಸೊ ಇವತ್ತು ಅವರು ಬರಬೇಕಂದ್ರೆ ತಡವಾಗಿ ಬಂದಿರೋದು. 3 ದಿನದ ಮುಂಚೆನೇ ಭಾರತಕ್ಕೆ ಬರಬೇಕಾಗಿತ್ತು. ವಿಮಾನ ಲಭ್ಯ ಇಲ್ಲದ ಕಾರಣ 3 ದಿನ ತಡವಾಗಿ ಬಂದು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.